ಆಯ್ತು ಸ್ನೇಹಿತರೆ, ನೋಡಿ ಇದಕ್ಕೆ ಈಗ ಬೆಳಗ್ಗೆ ಬಾಳು ಬಿಡಿಸಿದ್ದೀನಿ. ಅಲಸಂದೆ ಕಾಳು, ಹಸಿರು ಕಾಳು, ಉದ್ದಿನ ಕಾಳು, ತೊಗರಿ ಕಾಳು. ಇದಕ್ಕೆ ಇದು 30 ಗುಂಟೆಗೆ ಅಷ್ಟು ಅದು ಬಿಡಿಸಿದ್ದೀನಿ. ನೋಡಿ ಇದು ಗೊಬ್ಬರ. ಇದಕ್ಕೆ 1,500 ರೂಪಾಯಿ ಗೊಬ್ಬರಕ್ಕೆ. ಕಾಳು ಬಿಟ್ರೆ ಒಬ್ಬರು ಗೊಬ್ಬರ ಬಿಡಬೇಕು ಸ್ನೇಹಿತರೆ. ಹಂಗೆ ಕಾಳು ಬಿಡಬೇಕು, ಒಬ್ಬರು ಗೊಬ್ಬರ ಬಿಡಬೇಕು, ಒಬ್ಬರು ಉಳಬೇಕು. ಈ ಥರ ಸ್ನೇಹಿತರೆ ನೋಡಿ, ಈ ಥರ ಇದಕ್ಕೆ ಹಸಿರು ಕಾಳು, ಅಲಸಂದೆ ಕಾಳು, ಉದ್ದಿನ ಕಾಳು ಬಿತ್ತಿದ್ದೀನಿ. ಈಗ ಬೆಳಗ್ಗೆ ಇದಾಯಿತು. ಈಗ ಎಲ್ಲಿ ಬಿತ್ತಾ ಇದ್ದಾರೆ ನೋಡಿ, ಕೆಳಗಡೆ ಹೊಲ. ಅಲ್ಲಿ ಉಳುಮೆ ಮಾಡ್ತವ್ರೆ ಇವರು. ನಮ್ಮ ದೊಡ್ಡಮ್ಮ ಮಗಳು ಮತ್ತು ನಮ್ಮಮ್ಮ ಇಬ್ಬರು, ನಮ್ಮವ್ವ ಇಬ್ಬರು ಒಬ್ಬರು ಗೊಬ್ಬರ, ಒಬ್ಬರು ಕಾಳು ಬಿಡ್ತಾರೆ. ಹಿಂಗೆ ಮಾಡಬೇಕು ಸ್ನೇಹಿತರೆ. ರೈತರು ನೋಡಿ, ಅಲಸಂದೆ ಕಾಳು, ಹಸಿರು ಕಾಳು, ಉದ್ದಿನ ಕಾಳು ತಿನ್ನಬೇಕು ನೀವು ಅಂದ್ರೆ ಈ ಥರ ಮಾಡಬೇಕು. ಈ ಥರ ಮಾಡಿದ್ರೆ ತಿನ್ನೋಕ್ಕಾಗೋದು, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ, ಏನೂ ಸಿಗೋಲ್ಲ. ಹಂಗೆ ಚೆಲ್ಲಿಸ್ಬಿಟ್ರೆ ತಾಟ್ರಿಗೆ ಇದು ಕಾಳು ಸೆತ್ತ ಬೆಳ್ಕೊಬಿಟ್ಟು ಕಾಳು ಬರಲ್ಲ, ಎಲ್ಲ ಸೆತ್ತ ಮುಚ್ಕತ್ತ. ಹಂಗಾಗಿ ಈ ಥರ ಕಡ ಬಿಟ್ರೆ ಮಧ್ಯೆ ಆಮೇಲೆ ಗ್ಯಾಪ್ ಅದಲ್ಲ, ಅದರಲ್ಲಿ ಭಾಳ ಹೊಡಿಸ್ಕೊಳ್ಳೋದು ಸ್ನೇಹಿತರೆ. ಆಗ ಭಾಳ ಹೊಡೆದಾಗ ಸೆತ್ತೆ ಎಲ್ಲ ಹೋಯ್ತಾ, ಆಗ ಗುಳಿಲಿ ಏನಿರ್ತದೆ ಅದನ್ನು ಕಿತ್ತಾಗೋದು ಸ್ನೇಹಿತರೆ. ಈ ಥರ ಎಷ್ಟು ಶ್ರಮ ನೋಡಿ ರೈತರಿಗೆ. ಈ ಥರ ಒಬ್ರು ಗೊಬ್ಬರ ಬಿಡಬೇಕು, ಒಬ್ಬರು ಕಾಳು ಬಿಡ್ತಾಯಿರೋದು. ಹಿಂಗೆ ಬಿಟ್ಟೇ ಫಸಲು ಬರೋದಿಲ್ಲ ಅಂದರೆ ಬರಲ್ಲ ನೋಡಿ. ರೈತರಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ಮೇಲ್ಗಡೆ ಹೊಲ, ಅದು ಕೆಳಗಡೆ ಹೊಲ. ಗೊಬ್ಬರ ಇದು ಬಾಳು. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಮತ್ತು ಇಲ್ಲಿ ಗಿಡಗಳು ಬರುತ್ತೆ, ಮಧ್ಯೆ ಗ್ಯಾಪ್ ಇರುತ್ತೆ. ಇಲ್ಲಿ ಈ ಗ್ಯಾಪಲ್ಲಿ ಏನು ಮಾಡಬೇಕು, ಸೆತ್ತ ಬರುತ್ತಲ್ಲ, ಅವಾಗ ಇನ್ನೊಂದು ಸರಿ ಇದು ಹೊಡಿಸ್ಬೇಕು. ಹಲ್ವ ಅಂತ ಬರ್ತದ, ಅದರಲ್ಲಿ ಹೊಡಿಸ್ಬೇಕು. ಆವಾಗ ಇದು ಇಲ್ಲಿರೋ ಸೆತ್ತ ಎಲ್ಲ ಹೋಯ್ತಾ, ಈ ಗುಳಿಲಿ ಬರೋ ಅಂಥ ಸೆತ್ತನ ಆಮೇಲೆ ಕಿತ್ಕೋಬೇಕು. ಇವಾಗ ಬಿತ್ತಿರೋದು ಸ್ನೇಹಿತರೆ ನೋಡಿ. ಈ ಥರ ಮಾಡಬೇಕು. ಈ ಥರ ಮಾಡಿದ್ರೆ ಫಸಲು ಬರೋದು. ಲೈಕ್ ಮಾಡಿ, ಶೇರ್ ಮಾಡಿ. ರೈತರ ಶ್ರಮಕ್ಕೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಎಂತಂದ್ರೆ ಅರ್ಧಂಬರ್ಧ ಬಟ್ಟೆ ಇಟ್ಕೊಂಡಿರೋರಿಗೆಲ್ಲ ಲೈಕ್ ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಈ ಥರ ರೈತರ ಶ್ರಮಕ್ಕೊಂದು ಲೈಕ್ ಕೊಡಿ ಸ್ನೇಹಿತರೆ. ಅದು ಹೆಣ್ಣಿಂಗ್ಸು ಮಾಡಿಸ್ತಿರೋದು ಸ್ನೇಹಿತರೆ, ನಿಂತ್ಕೊಂಡು ಈ ಕೆಲಸನ ನಾನು. ಆಮೇಲೆ ಗಂಡಸರು ಅನ್ನೋರು ಜವಾಬ್ದಾರಿ ತಗೊಂಡು ಮಾಡೋರಿಲ್ಲ, ನಾವೇ ಮಾಡಿಸ್ತಿರೋದು.